ಅದು ಕೂಡ ಹಿಂದುಳಿದಂಥ ಪ್ರದೇಶ. ಇನ್ಯಾರೋ ಬೇರೆ ರಾಜ್ಯವನ್ನು ಕೇಳ್ತಾರೆ ಅಂತೇಳಿ ನಾವು ಕೇಳಕ್ಕೆ ಬರೋದಿಲ್ಲ. ಯಾರೋ ಒಬ್ಬ ರಾಜಕಾರಣಿ ಹೇಳ್ತಿದ್ರು, ಬೇರೆ ರಾಜ್ಯ ಮಾತ್ರ ಕೇಳಬೇಡಿ ನೀವು. ಆಮೇಲೆ ಮುಂದುವರೆದು ಹೇಳ್ದ, ಬೇರೆ ರಾಜ್ಯ ಏನಾದರೂ ನೀವು ಕೇಳಿಬಿಟ್ರೆ ಮಧ್ಯ ಕರ್ನಾಟಕದವರು ಚಿನ್ನದ ತೆಟ್ಟೆಲ್ಲ ಕೊಟ್ಟು ಬಿಡ್ತಾರೆ. ನಮಗಂಗಾದರೆ ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಪ್ರಶ್ನೆ ಅದಲ್ಲ, ಅದನ್ನು ನಾವು ಕೇಳುವಂಥದ್ದಲ್ಲ. ನಾವು ಅಭಿವೃದ್ಧಿಯಿಂದ ಹಿಂದುಳಿದಿದ್ದೀವಿ, ವಂಚಿತರಾಗಿದ್ದೀವಿ, ನೋವುಗೊಳಗಾಗಿದ್ದೀವಿ ಅಂತೇಳಿ ಇನ್ನೊಂದು ಸ್ಟೇಟ್ ಕೊಡಿ ಅಂತ ಹೇಳಿದ್ರೆ ಅದು ಬಾಲಿಷ್ಠವಾಗ್ತದೆ. ಅದರಿಂದ ನಾವು ಅದನ್ನು ಕೇಳೋದಿಲ್ಲ. ಆದರೆ ನಮ್ಮ ಭಾಗಕ್ಕೆ ನ್ಯಾಯವಾಗಿರುವಂಥ ಈ 12 ಜಿಲ್ಲೆಗಳಿಗೆ ನೀರಾವರಿಯಲ್ಲಿ, ಸಾಮಾಜಿಕವಾಗಿ, ಕೈಗಾರಿಕೆ ವಿಷಯಗಳಲ್ಲಿ ಮತ್ತು ಔದ್ಯೋಗಿಕ ವಿಷಯಗಳಲ್ಲಿ 371J ನೀವು ಅಲ್ಲಿ ಕೊಡ್ತೀರಾ, ಅವ್ರನ್ನ ತಂದು ನಾವು ಇಲ್ಲಿ ಮುಖ್ಯ ಹುದ್ದೆಗಳಿಗೆ ಸುಮಾರು ಇಷ್ಟು % ಕೊಡಬೇಕು ಹಾಗೆ ಅಂತ ಹೇಳಿದ್ರೆ ಏನು ನ್ಯಾಯ? ಅಲ್ಲಿ ಕೊಡಿ ನೀವು. 371J ಹೈದ್ರಾಬಾದ್ ಕರ್ನಾಟಕದಲ್ಲಿ ಕೊಡಿ, ಮತ್ತು ಇಲ್ಲಿ ಅವ್ರಿಗೆ ಕೊಡಬೇಕು, ಪ್ರಾಮುಖ್ಯತೆ ಕೊಡಬೇಕು ಹಾಗೆ ಅಂತ ಹೇಳಿದ್ರೆ ನಮ್ಮ ಪ್ರತಿಭಾವಂತ ಯುವಕರು, ನಮ್ಮ ವಿದ್ಯಾವಂತರು ಎಲ್ಲಿ ಹೋಗ್ಬೇಕು ಅವರು? ಅದರಿಂದ ನೀವು ಮೀಸಲಾತಿಗಳನ್ನು ಕೊಡಬೇಕಾದ್ರೆ, ನೀವು ರಿಸರ್ವೇಷನ್ಸ್ನ ಮಾಡಬೇಕಾದ್ರೆ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ನೀವು ಆ ಸೆಕ್ಷನ್ಗಳನ್ನು ನೀವು ತರಬೇಕಾಗಲಿ. ಅಲ್ಲಿದನ್ನು ತಂದು ಇಲ್ಲಿ ತುಂಬುವಂಥ ಕೆಲಸ ಇದೆಯಲ್ಲ, ಇದು ಭಾಳ ಕಷ್ಟ. 17 ಜಿಲ್ಲೆಗಳಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ 371J. ಇದರಿಂದ ಸುಮಾರು 17 ಜಿಲ್ಲೆಗಳನ್ನು ನಾವು ಇಲ್ಲಿ ನೋವುಗಳನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಯುವಕರು, ವಿದ್ಯಾವಂತ ಯುವಕರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಪ್ರಮೋಷನಲ್ಲಿ ವಂಚನೆ ಆಗ್ತದೆ, ಉದ್ಯೋಗದಲ್ಲಿ ಅವ್ರಿಗೆ ಕೆಲಸ ಸಿಗಬೇಕಾದ್ರೆ ರಿಸರ್ವೇಷನ್ ಅವ್ರಿಗೆ ಕೊಟ್ಟು ಆಮೇಲೆ ನಮಗೆ ಕೊಡಬೇಕು. ನಾವೆಲ್ಲಿ ಹೋಗಬೇಕು? ಎಲ್ಲ ಸಮಾಜದವ್ರಿಗೂ ಆಗ್ತಾ ಇರೋವಂಥ ಅನ್ಯಾಯದ ಮೂರ್ತಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ಸರ್ಕಾರಗಳು ಸ್ಪಷ್ಟತೆಯನ್ನು ಮೆರೆಯಬೇಕು. ಮತ್ತು ಕಾನೂನುಗಳು ತರಬೇಕಾದ್ರೆ, ಸೆಕ್ಷನ್ಗಳನ್ನ ಜಾರಿ ಮಾಡಬೇಕಾದ್ರೆ ನೀವು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಆ ಪ್ರಾಂತ್ಯಕ್ಕೆ ಸೀಮಿತ ಮಾಡಿ ನೀವು ಆ ಸೆಕ್ಷನ್ಗಳನ್ನ ಜಾರಿ ಮಾಡಬೇಕಾಗ್ತದೆ. ಇಲ್ಲ ಹಾಗೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಪ್ರತಿಭಾನ್ವಿತ ಯುವಕರು ಆ ನೋವನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ಇಂಥ ಸೂಕ್ಷ್ಮ ವಿಷಯಗಳಲ್ಲಿ ಬೇಕಾದಷ್ಟು ಚರ್ಚೆ ಮಾಡುವಂಥದ್ದಿದೆ, ಪರಿಹಾರ ಕಂಡುಹಿಡಿಯುವಂಥದ್ದಿದೆ. ಅದನ್ನು ಮಾಡೋಣ ಮುಂದಿನ ದಿನಗಳಲ್ಲಿ. ಅದನ್ನೆಲ್ಲ ಚರ್ಚೆ ಮಾಡಿ